ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಿತೃಪಕ್ಷ. ಪಿತೃಪಕ್ಷದಲ್ಲಿ ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ? ಈಗಾಗಲೇ ಈ ವರ್ಷ ಪಿತೃಪಕ್ಷ ಪ್ರಾರಂಭವಾಗಿದೆ. ಈ ಅವಧಿಯಲ್ಲಿ ನಾವು ಪಿತೃಪಕ್ಷ ಮುಕ್ತಾಯಗೊಳ್ಳುವುದರೊಳಗೆ ನಮ್ಮ ಪಿತೃಗಳಿಗೆ ಶ್ರಾದ್ದ ಅಥವಾ ತರ್ಪಣವನ್ನು ನೀಡಬೇಕು. ಕೆಲವೊಮ್ಮೆ ನಿಮಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಶ್ರಾದ್ದ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಮಯದಲ್ಲಿ ಮನೆಯಲ್ಲೇ ಶ್ರಾದ್ದವನ್ನು ಮಾಡಬೇಕು. ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ? ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ, ಮನೆಯಲ್ಲಿ ಶ್ರಾದ್ದ ಮಾಡುವ ವಿಧಾನ, ಪಿತೃಪಕ್ಷ 2024 ಕೊನೆಯ ದಿನಾಂಕ ಯಾವುದು ಅಂತ ನೋಡೋಣ ಬನ್ನಿ. ಪಿತೃಗಳಿಗೆ ಶ್ರಾದ್ದ ಕಾರ್ಯ ಮಾಡುವುದು ಪ್ರಾಚೀನ ಹಿಂದೂ ಸಂಪ್ರದಾಯವಾಗಿದೆ. ಹಿಂದೂ ಧರ್ಮದಲ್ಲಿ ನಂಬಿಕೆಯಲ್ಲ ಹಾಗೂ ಹಿಂದೂ ಧರ್ಮವನ್ನು ಅನುಸರಿಸುವ ಜನರು ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವುದರೊಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತರ್ಪಣ, ಪಿಂಡದಾನ ಮತ್ತು ದಾನದಂತಹ ಔದಾರ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಅನೇಕ ಜನರು ತಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಲು ವಿವಿಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಕಾಶಿ, ಹರಿದ್ವಾರ, ಋಷಿಕೇಶ, ಪ್ರಯಾಗರಾಜ್, ಗಯಾ ಮುಂತಾದವುಗಳು ಶ್ರಾದ್ದವನ್ನು ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ನಿಮಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ, ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಶ್ರಾದ್ದ ಕಾರ್ಯವನ್ನು ಮಾಡಬಹುದು. ಮನೆಯಲ್ಲೇ ಶ್ರಾದ್ದ ಮಾಡುವುದು ಹೇಗೆ ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ. ಮೊದಲನೆಯದು, ಮನೆಯಲ್ಲಿ ಈ ರೀತಿಯಾಗಿ ಶ್ರಾದ್ದ ಮಾಡಿ. ನಾವು ನಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವ ಮೊದಲು ಪಿತೃಗಳ ಮರಣ ಹೊಂದಿದ ದಿನಾಂಕವನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಪಿತೃಪಕ್ಷದಲ್ಲಿ ಮರಣದ ದಿನಾಂಕವನ್ನು ತಿಳಿದ ನಂತರವೇ ನೀವು ಪೂರ್ವಜರ ಶ್ರಾದ್ದವನ್ನು ಮಾಡಬೇಕಾಗುತ್ತದೆ. ಆದರೆ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದವನ್ನು ಸರ್ವ ಪಿತೃ ಅಮಾವಾಸ್ಯೆ ದಿನದಂದು ಮಾಡಲಾಗುತ್ತದೆ. ಅಂದರೆ ಮಹಾಲಯ ಅಮಾವಾಸ್ಯೆ ದಿನದಂದು ಮಾಡಲಾಗುತ್ತದೆ. ಮನೆಯಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವ ಮೊದಲು ಆ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಪೂರ್ಣಗೊಳಿಸಿದ ನಂತರ ಧ್ಯಾನ ಮಾಡಲು ಮುಂದಾಗಬೇಕು. ಇದಾದ ನಂತರ ಶುಭ್ರವಾದ ಬಟ್ಟೆಗಳಾಗಿರಬಹುದು ಅಥವಾ ಹೊಸ ಬಟ್ಟೆಗಳೇ ಆಗಿರಬಹುದು ಧರಿಸಿ ಮೊದಲು ಸೂರ್ಯದೇವನಿಗೆ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಬೇಕು. ಇದಾದ ಬಳಿಕ ಮರಣ ಹೊಂದಿದ ಪಿತೃಗಳಿಗೆ ಇಷ್ಟವಾದ ಆಹಾರವನ್ನು ತಯಾರಿಸಬೇಕು ಹಾಗೂ ಹಸುಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಈ 5 ಜನರಿಗೆ ಆಹಾರವನ್ನು ನೀಡಬೇಕು. ಇದನ್ನೇ ಪಂಚಬಲಿ ಎಂದು ಕರೆಯಲಾಗುತ್ತದೆ. ಇದರ ನಂತರ ನೀವು ನಿಮ್ಮ ಪೂರ್ವಜರನ್ನು ಪೂಜಿಸಬೇಕು. ಪೂಜೆಯನ್ನು ಮಾಡಲು ನೀವು ಮೊದಲು ನಿಮ್ಮ ಪೂರ್ವಜರ ಫೋಟೋದ ಮುಂದೆ ಧೂಪ ಮತ್ತು ದೀಪವನ್ನು ಬೆಳಗಿಸಬೇಕು. ಪಿತೃಗಳನ್ನು ಧ್ಯಾನಿಸುವಾಗ ನಿಮ್ಮ ಪೂರ್ವಜರಿಗೆ ಹಸುವಿನ ಹಾಲು, ತುಪ್ಪ, ಪಾಯಸ, ಅಕ್ಕಿ, ಹೆಸರು ಕಾಳು, ಉದ್ದು, ಬಿಳಿ ಹೂವನ್ನು ಅರ್ಪಿಸಬೇಕು. ಇದರ ನಂತರ ನೀವು ಸಾಧ್ಯವಾದಷ್ಟು ದಾನ ಮಾಡಬಹುದು ಮತ್ತು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬಹುದು. ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಪಿತೃಗಳಿಗೆ ಪೂಜೆಯನ್ನು ಮಾಡಿದ ನಂತರ ಪೂಜೆ ಕೊನೆಯಲ್ಲಿ ಆಹಾರವನ್ನು ಪಂಚಬಲಿ ರೂಪದಲ್ಲಿ ನೀಡಬೇಕು. ಇದರ ಬಳಿಕ ನೀವು ಪಿತೃಗಳ ಬಲಿದೋಷ, ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಪ್ರಾರ್ಥಿಸಬೇಕು. ಈ ಸರಳ ವಿಧಾನದ ಮೂಲಕ ನೀವು ಮನೆಯಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಹಾಗೂ ಇದು ನಿಮ್ಮ ಪಿತೃದೋಷವನ್ನು ಕೂಡ ದೂರ ಮಾಡುತ್ತದೆ. ಸೆಪ್ಟೆಂಬರ್ ಅಲ್ಲಿ ಬಂದಿದೆ ಅಲ್ವಾ ಈ ಸತಿ ಮಹಾಲಯ ಅಮಾವಾಸ್ಯ. ಈ 2024ರಲ್ಲಿ ಶ್ರಾದ್ದ ಯಾವಾಗ ಪ್ರಾರಂಭವಾಗುವುದು ಅಂದರೆ, ಈ ವರ್ಷ 2024 ಪಿತೃಪಕ್ಷವು ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿತ್ತು. ಮೊದಲನೆಯದಾಗಿ ಸೆಪ್ಟೆಂಬರ್ 17ರಂದು ಪೂರ್ಣಿಮಾ ಶ್ರಾದ್ದ ನಡೆಯಲಿದ್ದು, ಈ ದಿನ ಋಷಿ ಮುನಿಗಳ ಹೆಸರಿನಲ್ಲಿ ತರ್ಪಣ ನೀಡುವ ಸಂಪ್ರದಾಯವಿರುತ್ತದೆ. ನಂತರ ಎರಡನೆಯ ದಿನ ಸೆಪ್ಟೆಂಬರ್ 18ರಂದು ಪ್ರತಿಪಾದ ಶ್ರಾದ್ದ ನಡೆಯಲಿದೆ. 15 ದಿನಗಳ ನಂತರ
ಸರ್ವ ಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಪಕ್ಷ ಮುಕ್ತಾಯಗೊಳ್ಳುವುದು. ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದವನ್ನು ಮನೆಯಲ್ಲಿನೇ ಮಾಡುವಾಗ ನೀವೇ ಮಾಡಬಹುದು ಅಥವಾ ಪಂಡಿತರನ್ನು ಮನೆಗೆ ಕರೆಸಿ ಶ್ರಾದ್ದವನ್ನು ಮಾಡಬಹುದು. ಈ ರೀತಿಯಾಗಿ ಶ್ರಾದ್ದ ಮಾಡುವ ಮೂಲಕ ಕೂಡ ನಿಮ್ಮ ಪಿತೃಗಳ ಆತ್ಮಕ್ಕೆ ನೀವು ಶಾಂತಿಯನ್ನು ನೀಡಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ.